ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗೀತಾ. ಫ್ರೆಂಡ್ಸ್, ಇವತ್ತಿನ ದಿನಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಬೇಕಾದ್ರೆ ಅಲಂಕಾರ ಆಡಂಬರವೇ ತುಂಬಿ ತುಳುಕ್ತಾ ಇರುತ್ತೆ. ಅದೆಲ್ಲವನ್ನು ಬಿಟ್ಟು ಸಂಪ್ರದಾಯಬದ್ಧವಾಗಿ ನಾವು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕಾದ್ರೆ ಯಾವ ರೀತಿಯ ಒಂದು ವಸ್ತುಗಳು ಸಾಮಗ್ರಿಗಳು ಬೇಕಾಗ್ತವೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ವರಮಹಾಲಕ್ಷ್ಮಿ ವ್ರತಕಥೆಯನ್ನು ಓದಬೇಕಾದ್ರೆ, ವ್ರತವನ್ನು ಮಾಡಬೇಕಾದ್ರೆ ನಮಗೆ ಮೊದಲು ಬೇಕಾಗುವಂಥದ್ದು ವರಮಹಾಲಕ್ಷ್ಮಿ ವ್ರತಕಥೆ ಇರುವಂತಹ ಪುಸ್ತಕ. ನಮಗೆ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ವ್ರತವನ್ನು ಯಾವ ರೀತಿ ಮಾಡೋದು ಅಂತ. ಈ ಪುಸ್ತಕದಲ್ಲಿ ಸಂಕಲ್ಪ ಹೇಗೆ ಮಾಡ್ಕೋಬೇಕು, ಪ್ರತಿಷ್ಠಾಪನೆ ಹೇಗೆ ಮಾಡ್ಕೋಬೇಕು, ಆಹ್ವಾನ ಯಾವ ರೀತಿ ಮಾಡ್ಕೋಬೇಕು, ಅಷ್ಟೋತ್ತರ ಆಗಿರ್ಬೋದು, ವ್ರತಕಥೆ ಆಗಿರ್ಬೋದು, ಕೊನೆಯದಾಗಿ ಮಂಗಳಾರತಿ ಆಗಿರ್ಬೋದು, ಪೂಜಾ ತಯಾರಿ ಹೇಗಿರಬೇಕು ಎಲ್ಲವನ್ನು ಕೊಟ್ಟಿರ್ತಾರೆ. ಎರಡನೇದಾಗಿ ನಾವು ಈ ರೀತಿ ಕಳಚದ ಮೇಲೆ ಕಾಯಿಯನ್ನು ಇಡಲಿಕ್ಕೆ ಈ ರೀತಿ ಜುಬ್ಬರಗಾಯಿಯನ್ನು ತೊಟ್ಟು ಇರುವಂತಹ ಕಾಯಿಯನ್ನು ತಗೋಬೇಕಾಗುತ್ತೆ. ಈ ಕಾಯಿ ಏನಿದೆ ನೋಡಿ, ಇದು ಅಮ್ಮನವರಿಗೆ ನೈವೇದ್ಯ ಮಾಡಲಿಕ್ಕೆ, ಪೂಜೆ ಆದಮೇಲೆ ನಾವು ಕಾಯಿ ಹೊಡಿತೀವಲ್ವ ಅದಕ್ಕಂತೇಳಿ ಶುದ್ಧವಾಗಿರುವಂತಹ ಸ್ವಲ್ಪ ಅರಿಶಿನ ಕುಂಕುಮವನ್ನು ತಗೋಬೇಕು. ಬಣ್ಣ ಮಿಕ್ಸ್ ಮಾಡದೇ ಇರುವಂತಹ ಅರಿಶಿನ ಕುಂಕುಮವನ್ನು ತಗೋಬೇಕು. ಇದು ಗಂಗಾಜಲ ಮನೆ ಕ್ಲೀನ್ ಮಾಡೋದಕ್ಕಾಗಲಿ, ಕಳಶಕ್ಕೆ ಹಾಕೋದಕ್ಕಾಗಲಿ, ಯಾವುದೇ ಪೂಜಾ ಸಾಮಗ್ರಿಗಳನ್ನು ಶುದ್ಧಿ ಮಾಡಲಿಕ್ಕಾಗಲಿ ನಮಗೆ ಯೂಸ್ ಆಗುತ್ತೆ. ಇದು ಗೋಮೂತ್ರ. ಸಿಟಿಯಲ್ಲಾದರೆ ಗೋಮೂತ್ರ ಸಿಗೋದಿಲ್ಲ, ಅದಕ್ಕೋಸ್ಕರ ಈ ರೀತಿ ಬಾಟಲ್ ತೊಗೊಂಡಿದ್ದೀವಿ. ಹಳ್ಳಿಗಳಲ್ಲಾದರೆ ನಿಮಗೆ ಗೋಮೂತ್ರ ಸಿಗುತ್ತೆ, ನೀವು ಅಲ್ಲೇ ಡೈರೆಕ್ಟಾಗಿ ಗಂಜಲನ್ನು ತೊಗೋಬೋದು. ನಂತರ ಇಲ್ಲಿ ತುಪ್ಪದ ಬತ್ತಿಯನ್ನು ತೊಗೋಬೇಕಾಗತ್ತೆ. ನಾವು ಪೂಜೆಯನ್ನು ಮಾಡಬೇಕಾದ್ರೆ ದೇವರಿಗೆ ತುಪ್ಪದ ಬತ್ತಿಯನ್ನು ಬೆಳಗಬೇಕಾಗತ್ತೆ. ಆಮೇಲೆ ಇಲ್ಲಿ ಗೆಜ್ಜೆ ವಸ್ತ್ರವನ್ನು ತೊಗೊಂಡಿದ್ದೀನಿ. ಗೆಜ್ಜೆ ವಸ್ತ್ರವನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ತೊಗೊಳ್ಳಿ, ಯಾಕಂದರೆ ಗಣಪತಿಗೆ, ಕುಲದೇವರಿಗೆ, ಮನೆಯಲ್ಲಿರುವಂತಹ ದೇವರಿಗೆ ಎಲ್ಲದಕ್ಕೂ ಗೆಜ್ಜೆ ವಸ್ತ್ರವನ್ನು ನಾವು ಮುಖ್ಯವಾಗಿ ಏರಿಸಬೇಕಾಗತ್ತೆ. ಇಲ್ಲಿ 2 ಬಿಚ್ಚೋಲೆ ಪಾಕಿಟನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಅರಿಶಿನ, ಕುಂಕುಮ, ಬಾಚಣಿಕೆ, ಬಳೆ, ಕಾಲುಂಗ್ರ, ಕನ್ನಡಿ, ಕರಿಮಣಿ ಇವೆಲ್ಲವೂ ಇರುತ್ತೆ. ಇದಕ್ಕೆ ಬಿಚ್ಚೋಲೆ ಪಾಕಿಟು ಅಂತಾರೆ. ವರಮಹಾಲಕ್ಷ್ಮಿ ಅಮ್ಮನವರು ಅಲಂಕಾರ ಪ್ರಿಯರು, ಆದ್ದರಿಂದ ಈ ರೀತಿ ಒಂದು ಬಿಚ್ಚೋಲೆ ಪಾಕಿಟನ್ನು ತೊಗೊಂಡಿದ್ದೀನಿ. ಇನ್ನೊಂದನ್ನು ಮಂಗಳಗೌರಿ ಪೂಜೆಗೆ ಅಂತ ನಾನಿಲ್ಲಿ 2 ತೊಗೊಂಡಿದ್ದೀನಿ. ಇದು ಪೂಜೆಗೆ ನಾವು ಇಡಲೇಬೇಕಾಗತ್ತೆ. ನಂತರ ನಾನಿಲ್ಲಿ ಒಂದಿಷ್ಟು ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ದೀನಿ. ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಕಳಶಕ್ಕೆ ಹಾಕಬೇಕಾದ್ರೆ ಡ್ರೈ ಫ್ರೂಟ್ಸ್ ಬೇಕಾಗ್ತವೆ. ಈಗ ಶ್ರಾವಣ ಇರೋದ್ರಿಂದ ನೈವೇದ್ಯಕ್ಕೆ ಅಂತೇಳಿ ಬೇಕಾಗ್ತವೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಆನಂತರ ಸ್ವಲ್ಪ ಅಡಿಕೆ ಬೆಟ್ಟ ಮತ್ತು ಅರಿಶಿನ ಕೊಂಬನ್ನು ತೊಗೊಂಡಿದ್ದೀನಿ. ಅರಿಶಿನ ಕೊಂಬು ನಾವು ಮಾಂಗಲ್ಯದ ಸಂಕೇತ. ನೀವು ಎಂತಹದ್ದೇ ತಾಳಿಗಳನ್ನು ಬಳಸೋದ್ರ ಬದಲಿ ಬಂಗಾರದ ತಾಳಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಈ ರೀತಿ ಅರಿಶಿನದಿಂದ ಮಾಂಗಲ್ಯವನ್ನು ಮಾಡಬಹುದು. ನಂತರ ನಾನಿಲ್ಲಿ 5 ಎಳೆಯ ದಾರವನ್ನು ತೊಗೊಂಡಿದ್ದೀನಿ. ನನಗೆ 16 ಎಳೆಯ 9 ಎಳೆಯ ದಾರ ಸಿಗಲಿಲ್ಲ, ಅದಕ್ಕೋಸ್ಕರ ಈ ರೀತಿ 5 ಎಳೆಯ ದಾರವನ್ನು ಇದನ್ನು ಖಾದಿ ಭಂಡಾರದಲ್ಲೇ ತೊಗೋಬೇಕು, ಅಂದರೆ ಶುದ್ಧವಾಗಿರುತ್ತೆ. ಈ ನೋಡಿ, ನಿಮಗೆ 16 ಎಳೆ ದಾರ ಸಿಕ್ಕಿಲ್ಲ ಅನ್ನೋದಾದರೆ ಈ ರೀತಿ ಇದನ್ನು 3 ಸಲ ಫೋಲ್ಡ್ ಮಾಡಿದಾಗ 15 ಎಳೆ ಆಗುತ್ತೆ. ಇದಕ್ಕೆ ಇನ್ನೊಂದು ಎಳೆಯನ್ನು ಸೇರಿಸ್ಕೊಂಡ್ಬಿಟ್ಟು ನಾವು 16 ಎಳೆಯ ದಾರವನ್ನು ಮಾಡಿಕೊಂಡು 16 ಗಂಟನ್ನು ಹಾಕಿ ವೃತ್ತದ ದಾರವನ್ನು ತಯಾರಿಸ್ಕೋಬೇಕಾಗತ್ತೆ. ಇದಕ್ಕೆ ನಾವು ಲಾವಂಚದ ಬೇರು ಅಂತ ಕರಿತೀವಿ. ಯಾರಿಗೆಲ್ಲ ಹಣಕಾಸಿನ ಸಮಸ್ಯೆ ಇದೆಯೋ, ಸಾಲ ಬಾಧೆ ಇದೆಯೋ, ಇದನ್ನು ವರಮಹಾಲಕ್ಷ್ಮಿ ಅಮ್ಮನವರ ಕಳಶಕ್ಕೆ ಹಾಕೋದ್ರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಬೇಗ ತೀರುತ್ತೆ. ಆಮೇಲೆ ಪ್ರತಿನಿತ್ಯ ಶುಕ್ರವಾರ ಪೂಜೆ ಮಾಡುವಾಗ ಕೂಡ ನೀವು ಹಾಕ್ಕೊಳ್ತಾ ಬರ್ಬೋದು. ನಂತರ ನಾನಿಲ್ಲಿ ಪಚ್ಚ ಕರ್ಪೂರವನ್ನು ತೊಗೊಂಡಿದ್ದೀನಿ. ಪಚ್ಚ ಕರ್ಪೂರವನ್ನು ಕಳಶಕ್ಕೆ ಹಾಕೋಕ್ಕೆ ಮತ್ತು ನೈವೇದ್ಯ ಪಂಚಾಮೃತವನ್ನು ಮಾಡಿರ್ತೀವಲ್ಲ ಅದಕ್ಕೆ ಶುದ್ಧತೆ ಬರಲಿ ಅನ್ನೋದಕ್ಕೋಸ್ಕರ ಪಚ್ಚ ಕರ್ಪೂರ ಬೇಕಾಗಿರುತ್ತೆ. ನಂತರ ನಾನು ಇಲ್ಲಿ ಜಾವಿದ್ ಪೌಡರನ್ನು ತೊಗೊಂಡಿದ್ದೀನಿ. ಇದನ್ನು ಒಂದು ಚಿಟಿಕೆಯಷ್ಟು ಹಾಕಿದರೆ ಸಾಕು. ಕಳಶಕ್ಕೆ ಅಮ್ಮನವರು ಸುಗಂಧ ದ್ರವ್ಯಗಳ ಪ್ರಿಯರು, ಅದಕ್ಕೋಸ್ಕರ ಪಚ್ಚ ಕರ್ಪೂರ ಮತ್ತು ಇಲ್ಲಿ ಜಾವಿದ್ ಪೌಡರನ್ನು ಕಳಶಕ್ಕೆ ಹಾಕಲಿಕ್ಕೆ ನಮಗೆ ಬೇಕಾಗುತ್ತೆ. ಇವೆರಡನ್ನು ಹಾಕೋದ್ರಿಂದ ಸುಗಂಧ ದ್ರವ್ಯಗಳನ್ನು ಹಾಕಿದಷ್ಟೇ ಆಗುತ್ತೆ. ಇನ್ನೊಂದು ಇದೆ, ನಾನು ಆಮೇಲೆ ತೋರಿಸ್ತೀನಿ ಯಾವುದು ಅಂತ. ಇಲ್ಲಿ ಅಮ್ಮನವ್ರಿಗೆ ಹಚ್ಚಲಿಕ್ಕೆ ಶ್ರೀಗಂಧವನ್ನು ತೊಗೊಂಡಿದ್ದೀನಿ. ನಿಮ್ಮನೇಲಿ ಶ್ರೀಗಂಧದ ಕಟ್ಟಿಗೆ ಅನ್ನೋದಾದರೆ ನೀವು ಅದನ್ನು ತೆಗೆದುಬಿಟ್ಟು ಹಚ್ಕೋಬೋದು. ನನ್ನ ಕಡೆ ಯಾವುದೂ ಇರಲಿಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ರೆಡಿಮೇಡಲ್ಲಿ ತೊಗೊಂಡಿದ್ದೀನಿ. ಇದು ಜೇನುತುಪ್ಪದ ಬಾಟಲ್ಲು. ಜೇನುತುಪ್ಪ ನಮಗೆ ಪಂಚಾಮೃತ ಮಾಡಬೇಕಾದ್ರೆ ಜೇನುತುಪ್ಪ ಬೇಕಾಗುತ್ತೆ. ಆಮೇಲೆ ಮನೆಯಲ್ಲಿ ಯಾವಾಗಲೂ ಒಂದು ಜೇನುತುಪ್ಪದ ಬಾಟಲನ್ನು ಇಡೋದ್ರಿಂದ ನಿಮಗೆ ಶುಭ ಫಲಗಳು ದೊರೆಯುತ್ತೆ. ನಂತರ ಬಂದಿಲ್ಲಿ ಎಳ್ಳೆಣ್ಣೆ ಬಾಟಲನ್ನು ತೊಗೊಂಡಿದ್ದೀನಿ. ಪೂಜೆಗಳಿಗೆ ಯಾವಾಗಲೂ ಬೇಕಾಗುತ್ತೆ ಎಳ್ಳೆಣ್ಣೆ ಅಂತ ಹೇಳ್ಬಿಟ್ಟು. ನಂತರ ನಾನಿಲ್ಲಿ ಒಂದು ಅಚ್ಚು ಬೆಲ್ಲನ ತೊಗೊಂಡಿದ್ದೀನಿ. ಇದು ಬೆಲ್ಲದ ದೀಪಾರಾಧನೆ ಮಾಡಲಿಕ್ಕೆ ಅಂತ ತೊಗೊಂಡಿದ್ದೆ, ಹೋಲಿರೋದು. ನೀವು ಅಮ್ಮನವ್ರಿಗೆ ಮಡಿಲಕ್ಕಿ ತುಂಬಲಿಕ್ಕೆ ಬೇಕು ಅನ್ನೋದಾದರೆ ಈ ರೀತಿ 2 ಕಡೆ ಪ್ಲೇನ್ ಇರುವಂತಹ ಒಂದು ಅಚ್ಚು ಬೆಲ್ಲವನ್ನು ತೊಗೊಳ್ಳಿ. ನೋಡಿ, ಇಲ್ಲಿ ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ನಾನು, ಚಲೋ ಇರುವಂತಹದ್ದು, ಯಾವುದೇ ಇದಾಗಿಲ್ಲ, 2 ಕಡೆ ಸಮನಾಗಿರುವಂತಹದ್ದು. ಒಂದು ಅರ್ಧ kg ಅಷ್ಟೇ ತೊಗೊಂಡಿದ್ದೀನಿ. ಈಗ ಪಂಚಮಿ ಅಲ್ವಾ, ಅದಕ್ಕೂ ಬೇಕು, ಆಮೇಲೆ ಮಡಿಲಕ್ಕಿಗೂ ತುಂಬಲಿಕ್ಕೆ ಬೇಕು ಅಂತೇಳಿ. ನಂತರ ಆಕಳ ತುಪ್ಪವನ್ನು ತೊಗೊಂಡಿದ್ದೀನಿ. ಆಕಳ ತುಪ್ಪ ಈಗ ಶುದ್ಧತೆ ಮಾಡಲಿಕ್ಕೆ ಆಗಿರ್ಬೋದು, ಆಮೇಲೆ ಪಂಚಾಮೃತ ಮಾಡಲಿಕ್ಕೆ, ತುಪ್ಪದ ದೀಪಾರಾಧನೆ ಮಾಡಲಿಕ್ಕೆ ನಮಗೆ ಆಕಳದ ತುಪ್ಪ ಬೇಕಾಗುತ್ತೆ, ಅದನ್ನು ತೊಗೊಂಡಿದ್ದೀನಿ. 2 ಕೆಂಪು ವಸ್ತ್ರಗಳನ್ನು ತೊಗೊಂಡಿದ್ದೀನಿ. ಅಮ್ಮನವ್ರಿಗೆ ನಾವು ಪಂಚಾಮೃತ ಅಭಿಷೇಕವನ್ನು ಮಾಡಿದಾಗ ಸ್ವಲ್ಪ ಅಲ್ಲಿ ಒರೆಸಲಿಕ್ಕೆ ಬೇಕಾಗುತ್ತೆ. ಅದು ಯೂಸ್ ಮಾಡಿದ ವಸ್ತುಗಳನ್ನು ಬಳಸೋದು ಬದಲಿ ವಸ್ತ್ರಗಳನ್ನು ಈ ರೀತಿ 2 ಕೆಂಪು ವಸ್ತ್ರಗಳನ್ನು ತೊಗೊಂಡಿದ್ದೀನಿ.
ಆಮೇಲೆ ಸ್ವಲ್ಪ ಕರ್ಪೂರ, ಸ್ವಲ್ಪ ಊದುಬತ್ತಿಯನ್ನು ತೊಗೊಂಡಿದ್ದೀನಿ. ಊದುಬತ್ತಿ ಒಳ್ಳೆಯ ಸುಗಂಧ ಪರಿಮಳ ಇರುವಂಥದ್ದು ತೊಗೊಳ್ಳಿ. ನಾನಿಲ್ಲಿ ಸಂಪಿಗೆ ಹೂವಿನ ಊದುಬತ್ತಿಯನ್ನು ತೊಗೊಂಡಿದ್ದೀನಿ. ಹಬ್ಬ ಅಂತಂದರೆ ರಂಗೋಲಿ ಹಾಕಲಾರ್ದೇ ನಾವು ಹಬ್ಬ ಮಾಡಲಿಕ್ಕೆ ಬರೋದಿಲ್ಲ. ಹೊಸಲಿಗೆ ರಂಗೋಲಿ ಹಾಕಿದಾಗ ಮಾತ್ರ ಅಲ್ಲಿ ದೇವಿಯ ಆಹ್ವಾನ ಆಗುತ್ತೆ ಮನೆಯೊಳಗಡೆ. ನಂತರ ನಾನಿಲ್ಲಿ ಪೂಜೆಗೆ ಒಂದಿಷ್ಟು ಐಟಮ್ಸ್ಗಳನ್ನು ತೊಗೊಂಡಿದ್ದೀನಿ. ಹೋದ ವರ್ಷನೂ ತೋರಿಸಿದ್ದೆ ನಾನು ಏನೇನು ತೊಗೋಬೇಕು ಅಂತ. ಈ ಸಲ ನೋಡಿ, ಇದಕ್ಕೆ ಕಳಶಕ್ಕೆ ಹಾಕಲಿಕ್ಕೆ ಇದು ಗೊರಂಜನ ಅಂತ ಕರಿತೀವಿ. ಇದನ್ನು ಸುಗಂಧ ದ್ರವ್ಯಗಳ ಪಟ್ಟಿಗೆ ಸೇರಿಸ್ತೀವಿ ನಾವು. ಇದನ್ನು ಕೂಡ ಅಷ್ಟೇ ಕಳಶಕ್ಕೆ ಒಂದು ಚಿಟಿಕೆಯಷ್ಟು ಹಾಕಿದರೆ ಸಾಕು, ತುಂಬ ಸುಗಂಧ ಭರಿತವಾಗಿರುತ್ತೆ ಇದು. ನಂತರ ಇಲ್ಲಿ ಕಾಡಿಗೆಯನ್ನು ತೊಗೊಂಡಿದ್ದೀನಿ. ಕಾಡಿಗೆಯನ್ನು ನೀವು ಡೈರೆಕ್ಟಾಗಿ ತಯಾರಿಸ್ಕೋಬೋದು ಕೂಡ. 2 ಶ್ರೀಫಲನ ತೊಗೊಳಿದ್ದೀನಿ. ಶ್ರೀಫಲದಲ್ಲಿ ವರಮಹಾಲಕ್ಷ್ಮಿಯ ವಾಸ್ತವ್ಯ ಇರುತ್ತೆ ಅನ್ನೋದಕ್ಕೋಸ್ಕರ 6 ಗೋಮತಿ ಚಕ್ರವನ್ನು ತೊಗೊಂಡಿದ್ದೀನಿ. ಗೋಮತಿ ಚಕ್ರ ಈ ರೀತಿ ಚಿಕ್ಕದಾಗಿರಬೇಕು, ತುಂಬ ದೊಡ್ಡದಾಗಿರ್ಬೋದು. ದೊಡ್ಡದಾಗಿರೋ ಗೋಮತಿ ಚಕ್ರಗಳನ್ನು ಬೇರೆ ಉದ್ದೇಶಕ್ಕೆ ಯೂಸ್ ಮಾಡ್ತೀವಿ. 6 ಕಮಲದ ಬೀಜವನ್ನು ತೊಗೊಂಡಿದ್ದೀನಿ. ಕಮಲದ ಹೂವು ಅಂದರೆ ಅಮ್ಮನವರಿಗೆ ಬಹಳ ಪ್ರೀತಿ. ನಂತರ ಇಲ್ಲಿ 6 ಕವಡೆನ ತೊಗೊಂಡಿದ್ದೀನಿ. ಇದು ಅಷ್ಟೇ ಮೇಲೆ ಸ್ವಲ್ಪ ಯೆಲ್ಲೋ ಕಲರಲ್ಲಿರಬೇಕು, ಮೀಡಿಯಮ್ ಸೈಜಲ್ಲಿ ಇರಬೇಕು, ತುಂಬ ದೊಡ್ಡದಾಗಿನೂ ಕೂಡ ಇರಬಾರ್ದು. 6 ಕಮಲದ ಬೀಜ ತೊಗೊಂಡಿದ್ದೀನಿ. ನಂತರ ಇಲ್ಲಿ 6 ಗುಲಗಂಜಿಯನ್ನು ತೊಗೊಂಡಿದ್ದೀನಿ. ಗುಲಗಂಜಿ ಅಂದರೆ ಅಮ್ಮನವ್ರಿಗೆ ತುಂಬ ಇಷ್ಟ. ನಂತರ ನಾನಿಲ್ಲಿ ಒಂದು ಲಕ್ಷ್ಮಿಯ ಮೂರ್ತಿಯನ್ನು ತೊಗೊಂಡಿದ್ದೀನಿ. ಈ ಮೂರ್ತಿ ಪಂಚಲೋಹದಿಂದ ಮಾಡಿದ್ದು. ನನ್ನ ಹತ್ರ ಇರಲಿಲ್ಲ ಇದು ಮುಂಚೆ, ಅದಕ್ಕೂ ಈ ಸಲದಿಂದ ತೊಗೋಬೇಕು, ನಾಳೆ ವರಮಹಾಲಕ್ಷ್ಮಿ ಹಬ್ಬದಿಂದ ಪೂಜೆ ಮಾಡಲಿಕ್ಕೆ ಮನೆಯಲ್ಲಿ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಇದನ್ನೇನು ಶುದ್ಧಿ ಮಾಡಿಸಿಲ್ಲ, ಅಭಿಷೇಕ ಮಾಡಿಸಿ ಇದನ್ನು ಶುದ್ಧಿ ಮಾಡಿಸ್ಬೇಕು. ಇವೆಲ್ಲವನ್ನು ನಾವು ಕಳಶಕ್ಕೆ ಹಾಕಲಿಕ್ಕೆ ಬೇಕಾಗುತ್ತೆ. ನಂತರ ನಾನಿಲ್ಲಿ ನೀವು ಮನೆಯಲ್ಲಿ ಸೀರೆ ಉಡಿಸೋ ಪದ್ಧತಿ ಇದೆ ಅನ್ನೋದಾದರೆ ಒಂದು ಸೀರೆನ ತೊಗೋಬೇಕಾಗತ್ತೆ. ಸೀರೆ ಉಡಿಸೋ ಪದ್ಧತಿ ಇಲ್ಲ ಅನ್ನೋದಾದರೆ ನೀವು ಮಡಿಲಕ್ಕಿಯಲ್ಲಿ ಕೂಡ ಹಾಗೆ ಈ ಸೀರೆನ ಇಡ್ಬೋದು. ಬ್ಲೌಸ್ ಪೀಸ್ ಒಂದು ತೊಗೋಬೇಕು. ಬ್ಲೌಸ್ ಪೀಸ್ ಉಡಿಸೋ ಪದ್ಧತಿ ಇದ್ದರೆ ಉಡಿಸಿ, ಇಲ್ಲ ಅಂದರೆ ನೀವು ಇದನ್ನು ಕೂಡ ಮಡಿಲಕ್ಕಿಯಲ್ಲಿ ಇಟ್ಕೋಬಹುದು. ಅಮ್ಮನವ್ರಿಗೆ ಅಂತೇಳಿ ಈ ರೀತಿ 1 ಡಜನ್ನು ಗ್ರೀನ್ ಕಲರಲ್ಲಿರುವಂಥದ್ದು ಚಿಕ್ಕಿ ಬಳೆ ತೊಗೊಂಡಿದ್ದೀನಿ. ಇವು ಪ್ಲೇನನ್ನು ಮನೆಗೆ ಬಂದ ಮುತ್ತೈದರಿಗೆ ಉಡಿ ತುಂಬಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಎಕ್ಸ್ಟ್ರಾ ಹಸಿರು ಗಾಜಿನ ಬಳೆಗಳನ್ನು ತೊಗೊಂಡಿದ್ದೀನಿ. ಈ ಒಡವೆಗಳನ್ನು ನಾನು ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ತೊಗೊಂಡಿದ್ದೆ. ಹಬ್ಬ ಆದಮೇಲೆ 1-2 ಸಲ ನಾನು ಇದನ್ನು ವೇರ್ ಮಾಡಿದ್ದೀನಿ. ಅದಕ್ಕೋಸ್ಕರ ಇದನ್ನು ಈ ಸಲ ವರಮಹಾಲಕ್ಷ್ಮಿಗೆ ಹಾಕ್ಕೊಳ್ಳಿಕ್ಕೆ ಬರೋದಿಲ್ಲ. ಇದೆಯಲ್ಲ, ಇದನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕಂತಲೇ ಈ ಸಲ ತೊಗೊಂಡಿರೋದು. ನೀವೊಂದು ವೇಳೆ ಹಾಕಿರೋ ಒಡವೆಗಳನ್ನು, ಯೂಸ್ ಮಾಡಿರೋ ಒಡವೆಗಳನ್ನು ದೇವರಿಗೆ ಹಾಕಲಿಕ್ಕೆ ಬರೋದಿಲ್ಲ. ಈ ಸಲ ಮತ್ತೆ ಪ್ರತಿ ವರ್ಷ ನೀವು ಬೇರೆ ಬೇರೆಯಾಗಿ ಒಡವೆಗಳನ್ನು ಅಮ್ಮನವ್ರಿಗೆ ಸಪ್ರೇಟಾಗಿ ತೊಗೋಬೇಕಾಗತ್ತೆ. ಅಮ್ಮನವ್ರಿಗೆ ಹಾಕಿದ ಮೇಲೆ ನೀವು ಹಾಕೋಬೋದು, ನೀವು ಯೂಸ್ ಮಾಡಿ ಅಮ್ಮನವ್ರಿಗೆ ಹಾಕೋ ಆಗಿಲ್ಲ. ಒಂದಿಷ್ಟು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ ಮನೆಗೆ ಬಂದ ಮುತ್ತೈದರಿಗೆ ಕೊಡಲಿಕ್ಕೆ ಬೇಕು ಅಂತ. ವರಮಹಾಲಕ್ಷ್ಮಿ ಹಬ್ಬ ಮಂಗಳಗೌರಿ ಹಬ್ಬ ಇರೋದ್ರಿಂದ, ಹಾಗೆ ಶ್ರಾವಣದಲ್ಲಿ ಮನೆಗೆ ಯಾರೇ ಬಂದರೂ ಹಾಗೆ ಕಳಿಸ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಒಂದಿಷ್ಟು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಖ್ಯವಾಗಿ ಪೂಜಾ ಸಾಮಗ್ರಿಗಳನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನಾನು ಏನಾದರೂ ಮಿಸ್ ಮಾಡಿದರೆ ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಕೂಡ ಅದನ್ನು ರೆಡಿ ಮಾಡಿ ಇಟ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.